ಈ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಅಂತ ನನ್ನ ಕಾಲದಲ್ಲಿ ತುಮಕೂರಿನಲ್ಲಿ ಗಂಗಾಧರಯ್ಯನವರಿದ್ರು. ಅಲ್ಲಿ ತುಮಕೂರು ಸ್ವಾಮೀಜಿ ಅವರಿಗೆ ನಾನು ಭೇಟಿಯಾಗಿ ಕೇಳಿದೆ, ಸ್ವಾಮೀಜಿ ನೀವು ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿದ್ರೆ ನೀವು ಮಾಡಿ, ನಾನು ಇವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಹೇಳ್ತೀನಿ ಅಂತ. ಅವರು ದೊಡ್ಡ ಸ್ವಾಮಿಗಳು, ಅವ್ರು ಹೇಳಿದ್ರು ಇಲ್ಲ ಮಲ್ಲಿಕಾರ್ಜುನ್, ನಾನು ಮಾಡೋದಿಲ್ಲ, ಅದು ಬಹಳ ಹೆಚ್ಚಿನ ದುಡ್ಡು ಬೇಕು, ನಾನು ಸುಮ್ಮನೆ ಇಂಜಿನಿಯರಿಂಗ್ ಕಾಲೇಜೇ ನಡೆಸ್ತೀನಿ, ಅದು ಬೇಡ, ಗಂಗಾಧರಯ್ಯನೇ ಮಾಡಿಕೊಂಡ್ರು ಮಾಡಿಕೊಳ್ಳಿ ಅಂತಂದ್ರು. ಆಮೇಲೆ ಗಂಗಾಧರಯ್ಯ ನಾನು ಸಹಾಯ ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಅಲ್ಲಿ ನಾವು ರಾಷ್ಟ್ರಪತಿ ಕರೆಸಿ ಅದಕ್ಕೆ ಉದ್ಘಾಟನೆ ಮಾಡಿ, ಆಮೇಲೆ ರಾಜೀವ್ ಗಾಂಧಿ ಕರೆಸಿ ಮೆಡಿಕಲ್ ಕಾಲೇಜ್ ಉದ್ಘಾಟನೆ. ಆದ್ರೆ ಆ ಮೆಡಿಕಲ್ ಕಾಲೇಜ್ನು ಕೂಡ ಈ ಯಾವ ರೀತಿಯಾಗಿ ನಮ್ಮ BM ಪಾಟೀಲ್ರಿಗೆ ತೊಂದರೆ ಕೊಟ್ಟರು, ಅದಕ್ಕೂ ಹಾಗೆ ತೊಂದರೆ ಕೊಟ್ಟರು. ಅದು ಒಂದೊಂದು ಸಲ ಈ ಎಜುಕೇಶನ್ ಸೊಸೈಟಿದಾಗೂ ಪಾಲಿಟಿಕ್ಸ್ ಬರ್ತದೆ. ಖರ್ಗೆ ಅವರು ಅದರ ಅಧ್ಯಕ್ಷರಾಗಿದ್ದಾರಲ್ಲಿ, ನೀವು ಒಂದು ವೇಳೆ ಖರ್ಗೆ ಅವರಿಗೆ ಆ ಅಧ್ಯಕ್ಷದಿಂದ ತೆಗೆದರೆ ನಾವು ಮೆಡಿಕಲ್ ಕಾಲೇಜ್ ಕೊಡ್ತೇವೆ ಅಂತ ಹೇಳಿ ಆ ಗಂಗಾಧರಯ್ಯನವರಿಗೆ ಹೇಳಿದ್ರು. ಅವ್ರು ಹೇಳಿದ್ರು ಅಷ್ಟು ಸರಿ ಕಾಣಲ್ಲ ಸರ್, ಅವರಿಂದ ನಾವು ಸಾಕಷ್ಟು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ಇದ್ದಾಗ ಸಹಾಯ ಪಡೆದಿದ್ದೇವೆ, ಮತ್ತು ಅವರಿಂದಾನೇ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಅದಕ್ಕಾಗಿ ನಾಳೆ ನೀವು ಏನಾರ ಅಧ್ಯಕ್ಷರು ನಮ್ಗಾದ್ರೆ ಇನ್ನೊಬ್ರು ತೆಗಿ ಅಂದ್ರೆ ನಾನು ಹೆಂಗೆ ತೆಗಿಯಕ್ಕಾಗ್ತದೆ, ಹಂಗಾದ್ರೆ ನಾವು ಕಾಲೇಜ್ ಕೊಡೋದಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಸೋಲಿ ಸೋರಾಬ್ಜಿ ಅವರಿಗೆ ವಕಾಲತ್ ಕೊಟ್ಟು ಸುಪ್ರೀಂ ಕೋರ್ಟ್ನಾಗ ಹೋರಾಟ ಮಾಡಿ ಆ ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತಂದಿದ್ದು. ಅದು ಶೆಡ್ಯೂಲ್ ಕಾಸ್ಟ್ ಅಂತ ಯಾರೂ ಕೊಡ್ಲಿಲ್ಲ, ಅಥವಾ ಇವ್ರು ನಡೆಸಂಗಿಲ್ಲ ಅಂತನೂ ಕೊಡ್ಲಿಲ್ಲ. ಕಾರಣ ಇಷ್ಟೇ, ನಾವು ಕೊಡಂಗಿಲ್ಲಪ್ಪ, ನೀವು ಯಾರಿಗೋ ಅಧ್ಯಕ್ಷರು ಮಾಡಿರಿ ಅಂತ ಹೇಳಿ. ಅದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದು. ಈ ಸಂಸ್ಥೆಯಲ್ಲೇ ಕಲ್ತವ್ರು ಒಬ್ರು ಒಂದು ಪಾರ್ಟಿಯಲ್ಲಿದ್ದರೆ ಇನ್ನೊಬ್ರು ಇನ್ನೊಂದು ಪಾರ್ಟಿಯಲ್ಲಿ ಯಾರ. ಅದೇ ರೀತಿಯಾಗಿ ನಮ್ಮ KLE ಸೊಸೈಟಿಯಲ್ಲಿ ಒಬ್ರು ಕಾಂಗ್ರೆಸ್ನಾಗಿದ್ರು, ಒಬ್ರು ಜನತಾದಲ್ಲಿ, ಒಬ್ರು ಜನತಾದಲ್ಲಿ ಇದ್ರು, ಒಬ್ರು BJPಯಲ್ಲಿ. ಮತ್ತೆ ಅದು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ಲಿಂದಲೇ. KLE ಸೊಸೈಟಿ ಪ್ರಾರಂಭ ಆಗಿದ್ದು ಅದರ ಹೆಸರೇ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್, ಆ ಕಾಲದಾಗ ಕೊಟ್ಟಿದ್ದು. ಆದ್ರೆ ಮುಂದೆ ಬರ್ತಾ ಬರ್ತಾ ಜನ ಅವ್ರದ್ದು ಇವ್ರದ್ದು ಅಂತ ಹೇಳಕ್ ಪ್ರಾರಂಭ ಮಾಡಿ ಆ ಸಂಸ್ಥೆ ಕೆಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದೇ ರೀತಿಯಾಗಿ ಇದಕ್ಕೂ ಕೂಡ ಬೆನ್ನತ್ತಿದ್ರು. ಆದರೆ BM ಪಾಟೀಲ್ರು ಧೈರ್ಯವಂತರು, ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಲ್ಲಿ ದೊಡ್ಡ ಕಾಲೇಜನ್ನ ಸ್ಥಾಪನೆ ಮಾಡಕ್ಕೆ ಅವರು ಮುಂದೆ ಬಂದರು. ಅದರಿಂದ ಇವತ್ತು ಆ ಕಾಲೇಜ್ ನಡೆಸೋದ ಅಲ್ಲದೆ MB ಪಾಟೀಲ್ ಬಂದ ಮೇಲೆ ಇದು ಚಿತ್ರನೇ ಬದಲಾಯಿಸೋಯ್ತು. ನಾನು ಬಂದಾಗ ನಾನು ಅನೇಕ ಸಾರಿ ಬಂದಿದ್ದೀನಿ, ನಾನು ಅವ್ರ ಲಗ್ನಕ್ಕೆ ಬಂದಿದ್ದೀನಿ, ಇದು ಬಂದಿದ್ದೀನಿ, ಕರೆದಾಗೆಲ್ಲ ಬಂದಿದ್ದೀನಿ. ನೋಡಿದಾಗ ಇಲ್ಲಿಂದ ಅವ್ರ ಮನೆ ಹಳೇದಲ್ಲಿ ಒಳಗಿದೆ, ಕಲ್ಲಿನ ಮನೆ. ಸೊ ಅಲ್ಲಿಂದ ಇಲ್ಲಿ ಹೊರಗೆ ಬಂದ್ರು ಬಣ 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 ಕಾಣ್ತಿತ್ತು. ಎಲ್ಲ ಕಡೆ ಏನು ಗಿಡ ಇಲ್ಲ, ಮಣ್ಣಿಲ್ಲ, ಸುಡುಗಾಡಿಲ್ಲ, ಏನಿದೆ ಏನೋ ನಮ್ ಗುಲ್ಬರ್ಗದಂಗೆ ಅದಲ್ಲಪ್ಪ ಇದನ್ನು ಅಂತ. ಆದರೆ ಆವಾಗ ಒಂದೆರಡು ಕಾಲೇಜ್ ಬಿಟ್ರೆ ಏನು ನಮಗೆ ಈ ಕಳೆ ಅಂತಾರಲ್ಲ, ಹೆಂಗ್ ಮನುಷ್ಯನ ಮುಖದ ಮೇಲೆ ಕಳೆ ಇರಬೇಕು ಅಂತ, ಅದೇ ರೀತಿಯಾಗಿ ಊರಿಗೆ ಕಳೆ ಬಂದಿದ್ದು MB ಪಾಟೀಲ್ ಅವರು ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜು, ಎಜುಕೇಶನ್ ಹಬ್ ಮಾಡಿದಕ್ಕಾಗಿ ಇವತ್ತು ಇದಕ್ಕೆ ಅಷ್ಟೊಂದು ಬೆಲೆ ಬಂದಿದೆ. ಅದಕ್ಕೆ ನೀವು ನೋಡ್ರಿ,
ಇವ್ರ ಮನೆಯಿಂದ ನಾವ್ ಈ ಕಡೆ ಬರ್ತಿದ್ದೇವೆ ಈ ಹೆಲಿಕಾಪ್ಟರ್ ಇಲ್ಲಿ ಇಳಿಸ್ಲಾಕ್ ಸೈನಿಕ ಸ್ಕೂಲ್ ಕಡೆ ಆ ಕಡೆ ಒಂದು ಮನೆ ಇರ್ತಿದ್ದಿಲ್ಲ ಏನಿಲ್ಲ. ಈಗೆಲ್ಲ ಅಂಗಡಿನೇ ಅಂಗಡಿ ನೋಡ್ತಾ ಇದ್ದೀನಿ ಈ ಸಾರಿ ಬಂದಾಗ. ಎಲ್ಲ ಕಡೆ ಎರಡು ಪಕ್ಕದಲ್ಲಿ ಅಂಗಡಿಗಳು. ಅಂದ್ರೆ ಶಿಕ್ಷಣದಿಂದ ನೋಡಿ ಆರ್ಥಿಕ ಬಲನೂ ಬಂತು, ನಿಮಗೆ ಶೈಕ್ಷಣಿಕ ಬಲ ಅಂತೂ ಇತ್ತೆ ಬಂದಿದೆ. ಮತ್ತು ಅದು ಅಲ್ಲದೆ ಈ ವೈಚಾರಿಕವಾಗಿ ನಾವು ಬೆಳಿತಕ್ಕಂಥ ಒಂದು ಸ್ಥಾನನೂ ಕೂಡ ಇದು ಆಗಿದೆ. ಅದಕ್ಕಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅವರು ತಂದೆಯವರು ಕಟ್ಟಿದ್ದು, ಅದೇ ರೀತಿಯಾಗಿ ನಮ್ಮ ಸ್ವಾಮೀಜಿ ಅವರು ಎಲ್ಲ ಸಹಾಯ ಮಾಡಿದ್ದು, ಬಂಗಾರಮ್ಮ ಅವರು ಇದಕ್ಕೆ ಸಹಾಯ ಮಾಡಿದ್ದು, ಇದು ಎಲ್ಲ ಸಹಾಯವನ್ನ ಪಡ್ಕೊಂಡು ಅವರು ಇನ್ನೂ ಎತ್ತರಕ್ಕೇನು ಬೆಳೆಸಿದಾರೋ ಇದು ಒಂದು ದೊಡ್ಡ ಗುಣ ಅವರಲ್ಲಿದೆ. ಮತ್ತು ಕ್ವಾಲಿಟಿಯಲ್ಲಿ ಆಗಲಿ ಅಥವಾ ವಿಚಾರಗಳಲ್ಲಿ ಇದರಲ್ಲಿ ಕಾಂಪ್ರಮೈಸಿಂಗ್ ಇಲ್ಲ. ಒಳ್ಳೆ ಶಿಕ್ಷಕರು ಇರಬೇಕು. ಸುಮ್ಮನೆ ರೆಕಮೆಂಡೇಶನ್ ಮೇಲೆ ಎಲ್ಲ ಕೋಗಿಲ್ ಭರ್ತಿ ಮಾಡಿ ನೀವು ಇಟ್ರೆ ನಿಮ್ಮ ಮಕ್ಕಳೇ ದೊಡ್ಡವರಾಗ್ತಾರೆ. ಒಳ್ಳೆ ಟೀಚರ್ ನೀವು ತಗೊಂಡು ಒಳ್ಳೆಯವರಿಗಿಟ್ರೆ ನೂರಾರು ಮಕ್ಕಳು ವಿದ್ಯಾವಂತರಾಗಿ ಕಾಂಪಿಟಿಷನ್ದಾಗ ಇಳಿತಾರೆ. ಇಲ್ಲ ಇವ ನಮ್ಮವನು ಅಂತ ಹೇಳ್ಕೊಂಡು ಇವನ್ ರೆಕಮೆಂಡೇಶನ್ ಮಾಡಕ್ ಹೋದ್ರೆ ಅಂದ್ರೆ ಅದ ಕೊನೆಗೆ ನಮ್ಮ ಸಮಾಜದ ಪೀಳಿಗೆಗಳಿಗೆ ಮುಂದಿನ ಪೀಳಿಗೆಗೆ ಹಾನಿ ಆಗ್ತದೆ.